ವೆಲ್ಕಮ್ ಟು ಕೆಮ್ಮಂಜ RMH. ಇವರು ನಮ್ಮ ನೇಬರ್ ಕುಶಲ ಶೆಟ್ಟಿ ಅಂತ. ಇವರು ಸಣ್ಣದರಿಂದ ಕೃಷಿ ಕೆಲಸವನ್ನು ತುಂಬ ಮಾಡಿದವರು. 7ನೇ ಕ್ಲಾಸ್ ಆಗಿ 7ನೇ ಕ್ಲಾಸಲ್ಲಿ ಅವರು ಫಸ್ಟ್ ಕ್ಲಾಸ್ ಪಾಸ್ ಆದರೂ ಇಲ್ಲಿ ಸಮಸ್ಯೆಯಿಂದಾಗಿ ಶಾಲೆಗೆ ಹೋಗಲಿಲ್ಲ. ಅವರು ಕೃಷಿಯ ಬಗ್ಗೆ ತುಂಬ ಅನುಭವ ಅವರಿಗುಂಟು. ಕುಶಲ ಶೆಟ್ಟಿ ಅಂತ ಅವರಿಗೆ ಕುಶಲಕ್ಕ ಅಂತ ಕರೆಯೋದು. ಕುಶಲ ಶೆಟ್ಟಿಯ ತಾಯಿ ಮತ್ತು ಅವರ ಮಾವ ಅವರು ಉತ್ತಮ ಕೃಷಿಕರು. ಅದ ನಂತರ ಅವರಿಗೆ ಈಗ ಸಹ ಅವರಿದ್ದರಿಂದ ಇಲ್ಲಿ ಆಗ್ತದೆ. ಅವರ ಅಕ್ಕನಿಗೆ ಅಷ್ಟು ಅವರು ಹೆಲ್ತಲ್ಲಿ ಒಳ್ಳೆಯದಿಲ್ಲ. ಕುಶಲಕ್ಕನವರೇ ಮುಂದುವರಿಕೆ ಮಾಡಿಕೊಂಡು ಎಲ್ಲ ಕೃಷಿಯನ್ನು ಈಗ ಮೊದಲಿನಷ್ಟು ಅಲ್ಲದಿದ್ದರೆ ಅದರ 50% ಗದ್ದೆಯನ್ನು ಮಾಡ್ತಾಯಿದ್ದಾರೆ. ಅಂದರೆ ಅವರು ಈಗ ಬರೀ ಒಂದು ಬೆಳೆಯನ್ನು ಮಾಡ್ತಾಯಿದ್ದಾರೆ. ಆ ದಿವಸ ಎಲ್ಲ ಬೆಟ್ಟು ಗದ್ದೆಯನ್ನೆಲ್ಲ ಮಾಡ್ತಾಯಿಲ್ಲ ಅವರು ಜೂನಲ್ಲಿ. ಬರೀ ಈಗ ಡಿಸೆಂಬರಲ್ಲಿ ಆಗುವ ಗದ್ದೆಗಳನ್ನು ಅವರು ಮುಂದುವರಿಕೆ ಅವರಿಗೆ ಸ್ವಲ್ಪ ಅನುಭವ ಇದರಿಂದ ಅವ್ರು ಮಾಡ್ತಿದ್ದಾರೆ. ಕುಶಲಕ್ಕ, ಈಗ ನೀವು 7ನೇ ಕ್ಲಾಸ್ ಪಾಸ್ ಆದ ನಂತರ ನೀವು ಸ್ಟಾರ್ಟ್ ಮಾಡಿದ್ರಿ ಕೃಷಿ ಕೆಲಸ. ಆಗಕ್ಕೆ ಮತ್ತು ಈಗಕ್ಕೆ ಎಂಥ ಡಿಫರೆನ್ಸ್ ಉಂಟು? ಆಗ ಎಷ್ಟು ಒಳ್ಳೇದಾಗ್ತಿತ್ತೆಲ್ಲ, ತುಂಬ ಎಲ್ಲ ಕೃಷಿ ಎಲ್ಲ ಆಗ್ತಿತ್ತು, ತುಂಬ ಭತ್ತ ಬೆಳೀತಿದ್ರು. ಈಗ ಯಾಕೆ ಆಗೋದಿಲ್ಲ ಕುಶಲಕ್ಕ ಅದೆಲ್ಲ? ಈಗ ಎಲ್ಲ ಜನ ಸಿಗಲ್ಲ ಕೆಲಸ ಮಾಡಲಿಕ್ಕೆ. ಓಕೆ. ಮತ್ತೆ ಇದಿಲ್ಲ, ಹಣ ಇಲ್ಲ, ಹಾಗಾಗಿ ಕಷ್ಟ ಆಗ್ತದೆ. ಎಲ್ಲರ ಜನ ತುಂಬ ಜನ ಮಾಡಿ ನಾವು ಮಾಡ್ತಿದ್ದೇವೆ. 10-15 ಜನ ಎಲ್ಲ. ಈಗ ಎಲ್ಲ ಆಗುದಿಲ್ಲ, ಹಾಗಾಗಿ ಎಲ್ಲ ಕಷ್ಟ ಆಗ್ತದೆ. ಈಗ ಮೊದಲು ಕೃಷಿಯನ್ನು ಹೇಗೆ ಮಾಡ್ತಿದ್ರಿ ನೀವು? ಎಲ್ಲ ಮನೆಗಳು ಒಟ್ಟಾಗಿ ಎಲ್ಲ ಮಾಡ್ತಿದ್ರಾ ಹೇಗೆ? ನನಗೆ ಅನುಭವ ಉಂಟು. ನಮ್ಮದು ಒಂದು 10 ಮನೆಗಳು ಒಟ್ಟಾಗಿ ಏನು ಸಂಬಳ ಕೊಡ್ಲಿಕ್ಕೆ ಇರಲಿಲ್ಲ, ಒಬ್ಬರಿದ್ದು ಕೆಲಸ ಮಾಡಿ ಆ ರೀತಿ ನಾವು ಮಾಡ್ತಿದ್ದೆವು. ಹೌದೌದು. ಈಗ ಯಾಕೆ ಆಗ್ತಾ ಇಲ್ಲ ಅದು? ಈಗ ಯಾಕೆ ಜನರು ಒಗ್ಗಟ್ಟಾಗಿ ಸೇರುವುದಿಲ್ಲ? ಈಗ ಎಲ್ಲ ಮುಂದಿನವರೆಲ್ಲ ಹೋದ್ರಲ್ಲ ವಯಸ್ಸಾದವರು, ಈಗ ಎಲ್ಲ ಆಗುದಿಲ್ಲ. ಈಗದವರಿಗೆಲ್ಲ ಅದೆಲ್ಲ ಕಷ್ಟ ಆಗ್ತದೆ ಸ್ವಲ್ಪ. ಗದ್ದೆಯಲ್ಲಿ ಈಗದವರು ಇದ್ದಾರಾ? ಇದ್ದು ಕೆಲಸ ಮಾಡುದಿಲ್ವಾ? ಅಲ್ಲ, ಈಗದವರೆಲ್ಲ ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾರೆ. ಮತ್ತೆ ಸಣ್ಣ ಮಕ್ಕಳೆಲ್ಲ ಈಗ ಇವರೆಲ್ಲ ವಯಸ್ಸಾದವರಿಗೆ ಆಗುದಿಲ್ಲ ಈಗ. ಯಾಕಾಗಿ ಬೇರೆ ಕೆಲಸಕ್ಕೆ ಹೋಗ್ತಾರೆ? ಕೃಷಿಯಲ್ಲಿ ಯಾಕೆ ನಿಲ್ಲೋದಿಲ್ಲ? ಕೃಷಿಯನ್ನೇ ಹೊಂದಿಕೊಂಡು ನಾವೆಲ್ಲ ಮೊದಲಿನವರು ಮಾಡಿದಾಗ ಈಗ ಕೃಷಿಗೆ ಯಾಕೆ? ಕೃಷಿಯಲ್ಲಿ ಎಲ್ಲ ಉತ್ಪತ್ತಿ ಸಾಕಾಗಲ್ಲ ಅವರಿಗೆ, ಹಾಗಾಗಿ ಎಲ್ಲ ಬೇರೆ ಕೆಲಸಕ್ಕೆ ಹೋಗ್ತಾರೆ. ಇದೆಲ್ಲ ನಮ್ಗೆ ತುಂಬಾ ಕಷ್ಟ ಆಗ್ತದೆ. ನೋಡಿ, ನಾವು ನೋಡಿದೆವು ನಮ್ಮ ತಂದೆ ಕಾಲದಲ್ಲಿ. ನಿಮಗೆ ಸಹ ಗೊತ್ತು, ನಿಮ್ಮ ಮಾವ ಇದ್ರು ಜಗನ್ನಾಥ ಶೆಟ್ಟಿ, ತುಂಬ ಕೃಷಿಕರು ಅವರು ಸಹ. ನಮ್ಮ ಕಾಲದಲ್ಲಿ ಒಂದು ಕ್ವಿಂಟಲ್ ಗದ್ದೆಯಲ್ಲಿ 25 ಕ್ವಿಂಟಲ್ ಭತ್ತ ಆಗ್ತಿತ್ತು ನನಗೆ ತಿಳಿದ ಪ್ರಕಾರ. ಕರೆಕ್ಟಾ? ಹೌದೌದು. ಈಗ ಆಗ್ತದೆ ಅದು? ಇಲ್ಲ ಅಲ್ಲ, ಈಗ ಆಗುದಿಲ್ಲ. ಓಕೆ. ಯಾಕಾಗಿ ಅಂದರೆ ಈಗದ್ದು ಪದ್ಧತಿ ಬೇರೆ ಬಂದಿದೆ. ಆದರೂ ಸಹ 25 ಕ್ವಿಂಟಲ್ ಆಗೋದಿಲ್ಲ ಅಲ್ವಾ? ನನ್ನ ಪ್ರಕಾರ ನಮ್ಮ ತಂದೆಯ ಟೈಮಲ್ಲಿ 1 ಎಕರೆ ಗದ್ದೆಯಲ್ಲಿ 25 ಕ್ವಿಂಟಲ್ ಭತ್ತ ಆಗ್ತಿತ್ತು. ಅಂದರೆ ಆಗ ಖರ್ಚು ಕಮ್ಮಿ ಇತ್ತು. ಯಾಕಂದರೆ ಯಾರಿಗೆ ಸ್ಯಾಲ್ರಿ ಕೊಡಲಿಕ್ಕೆಲ್ಲ ಇರಲಿಲ್ಲ, ಸಂಬಳ ಅಂತ ಇರಲಿಲ್ಲ. ಒಬ್ಬರಿಬ್ಬರಿಗೂ ಸಂಬಳ ಕೊಡ್ತಿದ್ದೆವು. ಮತ್ತು ನಾವು ಒಂದೊಂದೇ ಮನೆಯದ್ದು ಒಟ್ಟಾಗಿ ಮಾಡ್ತಿದ್ದೆವು. ಈಗ ನಮ್ಮ ಗದ್ದೆಯಲ್ಲಿ ಈಗ ನಾವು 1 ಬೆಳೆಯನ್ನೇ ಮಾಡ್ತಿದ್ದೇವೆ, 2 ಬೆಳೆ ಮಾಡೋದಿಲ್ಲ. ಯಾಕಾಗಿ ನಾವು ಹಟ್ಟಿ ಗೊಬ್ಬರವನ್ನು ಹಾಕುದಿಲ್ಲ? ಯಾಕಾಗಿ? ಯಾವ ಕಾರಣಕ್ಕಾಗಿ ಹಟ್ಟಿ ಗೊಬ್ಬರ ಎಲ್ಲ ಹಾಕುದಿಲ್ಲ? ಜನ ಇಲ್ಲ, ಸೊಪ್ಪೆಲ್ಲ ತರ್ಲಿಕ್ಕೆ ಜನ ಇಲ್ಲ, ಗೊಬ್ಬರ ಹಾಕ್ಲಿಕ್ಕೆ ಟ್ರ್ಯಾಕ್ಟರ್ ತಾರ್ತದೆ ಗದ್ದೆ ಎಲ್ಲ. ಹಾಗಾಗಿ ಯಾರು ಬರಲ್ಲ ಕೆಲ್ಸಕ್ಕೆಲ್ಲ. ಎಷ್ಟು ದುಡ್ಡು ಕೊಟ್ಟರು ಜನ ಸಿಗಲ್ಲ. ಮನೆಯವರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ವಯಸ್ಸಾದವರಿಗೆಲ್ಲ ಆಗುದಿಲ್ಲ. ಹಾಗಾಗಿ ಈಗ ಬೆಳೆಯು ಅಷ್ಟು ಬರುವುದಿಲ್ಲ. ಓಕೆ. ಈಗ ನಿಮ್ಮ ಗದ್ದೆಯನ್ನು ಈಗ ಮೊದಲಿನಿಂದ ನಾನು ಹೇಳಿದೆ, ಈಗದ ಗದ್ದೆ ಮಾಡಲಿಕ್ಕೆ ನಿಮಗೆ ಈಗ ನೀವು 2.5 ಎಕರೆ ಗದ್ದೆಯನ್ನು ಮಾಡಿದ್ದೀರಿ ಅಲ್ವಾ? ಹೇಗೆ ಆಯಿತು ನಿಮಗೆ? ಹೇಗೆ ನಿಮ್ಮ ಅನುಭವ ಹೇಳಿ, ಹೇಗೆ ಆಯಿತು ನಿಮಗೆ? ನೇಜಿ ಹೇಗೆ ಹಾಕಿದಿರಿ? ಅದು ನೇಜಿ ಹಾಕುದು ರೀತಿ ಎಂತೆಲ್ಲ ಮಾಡಿದಿರಿ ಅಂತ ಹೇಳಿ ನೀವು. ಈಗ ಮೊದಲಿನ ನೇಜಿ ಬೇರೆ ರೀತಿ ಹಾಕ್ತಿದ್ರಿ, ಈಗದ ಪದ್ಧತಿಯನ್ನು ನೀವು ನಮಗೆ ಹೇಳಿ. ಟರ್ಪರಲ್ಲಿ ಹಾಕಿ ಗೊಬ್ಬರ ದುಡಿ ಹಾಕಿ ಎಲ್ಲ ಕೆಲಸಕ್ಕೆ ಜನ ಮಾಡಿ ಅದು ಎಲ್ಲ ಬೇಲಿ ಕಟ್ಟಿ ಬಟ್ಟೆ ಕಟ್ಟಬೇಕು, ಇಲ್ಲಾಂದ್ರೆ ನಾವು ಇಲ್ಲೆಲ್ಲ ಇಡುದಿಲ್ಲ. ಅದಕ್ಕೆ ಮೊಲ ಬರ್ತದೆ. ಹೌದು, ಮೊಲ ಬರ್ತದೆ. ಅದಕ್ಕೆಲ್ಲ ಬೀಜ ಇದು ಮಾಡಿ ಮೊಳಕೆ ಬಂದ್ಮೇಲೆ ಹಾಕುದು. ಮತ್ತೆ ನೀರು ಬಿಡಬೇಕು ಪೈಪಲ್ಲಿ. ಹೌದು, ಅದು ಎಷ್ಟು ದಿವಸದ ನಂತರ ತೆಗಿತೀರಿ ನೀವು? ಒಂದು 25 ದಿವಸದಾಗ ತೆಗೆದು 25 ದಿವಸದಿಂದ 30 ದಿವಸದೊಳಗೆ ತೆಗಿತೀರಿ ನಾವು? ತೆಗಿತೀವಿ, ನಟಿ ಮಾಡ್ತೀವಿ. ಜನ ಮಾಡಿ, ಜನ ತುಂಬಾ ದೂರದಿಂದ ತರಬೇಕು. ಒಂದು 500-600 ಕೊಡ್ಬೇಕು ಒಬ್ಬೊಬ್ಬರಿಗೆ. ಮತ್ತು ಟ್ರಾನ್ಸ್ಪೋರ್ಟ್ ಕೊಡ್ಬೇಕು. ಹೌದು, ಗಾಡಿದು ಬಾಡಿಗೆ ಕೊಡ್ಬೇಕು. ಮತ್ತೆ ಅವರಿಗೆ ಚಾ ತಿಂಡಿ ಊಟ ಎಲ್ಲ ನಾವೇ ಕೊಡ್ಬೇಕು. ಹಾಗಾಗಿ ಈಗ ಮುಂದಿನವರೆಲ್ಲ ರಾತ್ರಿ ತನಕ ಮಾಡ್ತಿದ್ರು. ಈಗ ಅವರು 5 ಗಂಟೆ ಆಗುವವರೆಗೆ ಹೋಗ್ತಾರೆ. ಈಗ ಮತ್ತೊಂದು ನಂದು ಕ್ವಶನ್ ಉಂಟು. ಮೊದಲು 1 ಎಕರೆ ಗದ್ದೆಗೆ ಬೀಜ ಜಾಸ್ತಿ ಬೇಕಾಗ್ತಿತ್ತಲ್ಲ? ನಿಮಗೆ ಗೊತ್ತಿದ್ದಾಗೆ ಎಷ್ಟು ಬೀಜ ಬೇಕಾಗ್ತಿತ್ತು ನಿಮಗೆ? ಅಂದಾಜು ಪ್ರಕಾರ ನಿಮ್ಗೆ ಗೊತ್ತುಂಟು ಎಷ್ಟು ಬೀಜ ಬೇಕಾಗ್ತಿತ್ತು? 1 ಎಕರೆ ಗದ್ದೆಗೆ ನೇಜಿ ಹಾಕ್ಲಿಕ್ಕೆ ಎಷ್ಟು ಬೀಜ ಬೇಕಾಗ್ತಿತ್ತು ಮೊದಲು? 4 ಕಳಸೆ 56 ಕೆಜಿ 56 ಕೆಜಿ ಬೇಕಿತ್ತು. ಈಗ 1 ಎಕರೆಗೆ ನನ್ನ ಲೆಕ್ಕದಲ್ಲಿ 14 ಕೆಜಿ ಭತ್ತ ಸಾಕಾಗ್ತದೆ. ಅವರ ಅನಿಸಿಕೆ ಏನಂದರೆ ಇದು ಹೆಚ್ಚು ಸಮಯ ಮುಂದುವರಿಸಲಿಕ್ಕೆ ಕಷ್ಟ. ಅಂದರೆ ಅವರಿಲ್ಲದಿದ್ದರೆ ಇಲ್ಲಿ ಸಾಧ್ಯ ಇಲ್ಲ, ಅದು ನನಗೆ ತಿಳಿತದೆ. ಅವ್ರದ್ದು ಅದಕ್ಕೆ ಅನುಭವ ಬೇಕು ಕೃಷಿಗೆ. ಈಗ ನಮಗೆ ಸಹ ತುಂಬ ಅನುಭವ ಇದರಿಂದ ನಾವು ಅಲ್ಲಿಂದ ಹೇಳ್ತೇವೆ, ಮಂಗಳೂರಿಂದ ಅಲ್ಲಿಂದ ಕಾಲ್ ಮಾಡಿ ಹೇಳ್ತೇವೆ. ಹಾಗೆಲ್ಲ ಮುಂದುವರಿಕೆ ಇದು ಹೀಗೆ ಆಗಬಾರ್ದು. ಮುಂದುವರಿಸಬೇಕಾದ್ರೆ ನಾವು ಏನೋ ಒಂದು ಪ್ರಯತ್ನ ಮಾಡಬೇಕಂತ ನನ್ನ ಅನಿಸಿಕೆ. ಈ ಯುವಕರು ಮುಂದೆ ಬರಬೇಕು.
ಈ ಭತ್ತ ಕೃಷಿಗೆ ಸಹ ಪ್ರಾಮುಖ್ಯತೆ ಕೊಡಬೇಕು. ನಾನು ಆಗಲೇ ಹೇಳಿದಾಗೆ ನಮ್ಮ ಲೋಕದ ಪರಿಸ್ಥಿತಿ ಎಲ್ಲಿವರೆಗೆ ಉಂಟಂದರೆ ಜನರದ್ದು ಅಭಿಪ್ರಾಯ ಏನು ಕೈಯಲ್ಲಾಗದವನು ಕೃಷಿ ಮಾಡೋದಂತ ಉಂಟು. ಅದು ತಪ್ಪು ಕಲ್ಪನೆ ಜನರಲ್ಲಿ ಉಂಟು. ಮತ್ತು ಇಲ್ಲಿ ನಾವು ಒಂದು ಕೃಷಿ ಎಂತ ಮಾಡಿದರೆ ಅದಕ್ಕೆ ಯಾರೂ ಲೈಕ್ ಕೊಡೋದಿಲ್ಲ. ಅದೇ ಫಿಲ್ಮ್ ಆ್ಯಕ್ಟರ್ನವ್ರು ಮಾಡಿದರೆ ತುಂಬ ಲೈಕ್ಗಳು ಬರ್ತದೆ, ಏನೇನೆಲ್ಲ ಬರ್ತದೆ. ನಮ್ಮ ದೇಶದ ಎರಡು ಕಣ್ಣಂದರೆ ಒಂದು ರೈತರು ಮತ್ತು ಸೈನಿಕರು, ಅವರಿಗೆ ಯಾರು ಸಹ ಲೈಕ್ ಮಾಡೋದಿಲ್ಲ. ಈ ಕೃಷಿಯನ್ನು ಮುಂದುವರಿಸಲಿಕ್ಕೆ ನಮ್ಮ ಸರ್ಕಾರದಿಂದಲೇ ತುಂಬ ಪ್ರಯತ್ನ ಆಗಬೇಕು. ಈ ನಮ್ಮ ಸ್ಕೂಲ್ಗಳಲ್ಲಿ ಎಲ್ಲ ಸಬ್ಜೆಕ್ಟ್ಗಳು ಇದ್ದೇವೆ, ಆದರೆ ಕೃಷಿಯ ಬಗ್ಗೆ ಅಷ್ಟೊಂದು ಜ್ಞಾನ ಕೊಡುವಂಥ ಸಬ್ಜೆಕ್ಟ್ಗಳು ಇಲ್ಲಿ ಸೌತ್ ಕೇಂದ್ರದಲ್ಲಿ ನನಗೇನು ಕಾಣ್ತಾ ಇಲ್ಲ. ಈಗ ನಮ್ಮದು ಇಲ್ಲಿ ಒಂದು ಸ್ಕೂಲಲ್ಲಿ ಆ ಕೃಷಿಯ ಬಗ್ಗೆ ಒಂದು ಭತ್ತದ ಬಗ್ಗೆ ಆಗಲಿ ಎಲ್ಲ ಕೃಷಿಯ ಬಗ್ಗೆ ಒಂದು ಪಾಠ್ಯೇತರ ಪುಸ್ತಕವನ್ನು ತೆರೆದು ಅದರ ಬಗ್ಗೆ ಮಕ್ಕಳಿಗೆ ಚಿಕ್ಕಂದಿನಲ್ಲೇ ಪ್ರಾಕ್ಟಿಕಲ್ ಆಗಿ ಅವರಿಗೆ ನಾಲೆಜನ್ನು ಕೊಡಬೇಕಂತ ನನ್ನೊಂದು ವಿನಂತಿ.